ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಹ್ಮ್, ಹ್ಮ್. ಆ. ಗಂಗಾ, ನೀನು ಹಾಡು. ನನಗೆ ನಿಮ್ಮಷ್ಟು ಚಂದಾಗ ಹಾಡಕ್ ಬರೋದಿಲ್ರಿ ಅಪ್ಪ. ಏನು, ನಾನು ಚಂದಾಗ ಹಾಡ್ತೀನ? ಒಳ್ಳೆ ಕಾಮಿಡಿ ಅಪ್ಪ. ಹಾಡು ಗಂಗಾ. ನಂಗೂ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಕೈತೆ ನೋಡು. ಎಷ್ಟು ಜಲ್ದಿ ತೋರ್ನ ಕಟ್ಟೋದಾತು. ನೀವು ಚಂದಾಗ ಹಾಡ್ತಿರಲ್ರಿ, ನಂಗೆ ಯಾಕೋ ಸ್ವಲ್ಪ ಗಂಟ್ಲು ಹಿಡ್ಕೊಂಡಂಗೆ ಆಗೈತೆ. ಇವತ್ತು ಹಾಡೋದಿಲ್ರಿ ನಾನು. ಆದ್ರೆ ಜಲ್ದಿ ಇಳ್ದು ಹೋಗಿ ಅಲ್ಲ ಅತ್ತೆಗೆ ಹೆಲ್ಪ್ ಮಾಡಿ ಹೋಗ್ರಿ, ಪಾಪ ಒಬ್ಬರ ಶಾವ್ಗೆ ಹೊತ್ತಾತಾರ ಅವ್ರು. ಮಾವನು ಎಲ್ಲೋ ಪುಟ್ಟಿಗುಂಡಾರು ಕರ್ಕೊಂಡು ಹೋಗ್ತೀನಿ ಅಂತ ಹಿಂಗೆ ಹೋದ್ರಿ ಅಂಗಡಿಗೆ. ಕಟ್ಟೋದಾಗೈತೆ. ಇದ್ಯಾಕೋ ಸ್ವಲ್ಪ ಹಗ್ಲೆಲ್ಲ ಕೆಳಗೆ ಬರತೈತೆ. ಇದಕ್ಕೆ ಇನ್ನೊಂದ್ ಸ್ವಲ್ಪ ದಾರ ತಂದು ಮೇಲೆ ಕಟ್ಬೇಕು. ಇರ್ಲಿ, ಇಲ್ಲಾಂದ್ರ ಪುಟ್ಟಿ ಗುಂಡವ್ರು ಯಾರಾದ್ರೂ ಒಂದ್ ಸ್ವಲ್ಪ ಕೈ ಹಿಡಿದ್ರೆ ಸಾಕು, ಹಂಗ ಕೆಳಗೆ ಬಂದ್ಬಿಡ್ತೈತೆ ಅದು. ಕಟ್ಟೋದಿರ್ಲಿರಿ, ಅದು ಮೊದಲು ಒಳಗೆ ಹೋಗಿ ಅತ್ತೆಯವ್ರಿಗೆ ಹೆಲ್ಪ್ ಮಾಡೋಗ್ರಿ ಹೇಳ್ತೀನಿ. ಪಾಪ ಮುಂಜಾನೆ 6 ಗಂಟೆಯಿಂದ ಅಡುಗೆ ಮನ್ಯಾಗ ಇದ್ದಾರೆ ಅವ್ರು, ಅದು ಇದು ಮಾಡ್ಕೊಂತ ಇನ್ನೂ ಆಗಿಲ್ಲ. ಇನ್ನೇನು ಶಾವ್ಗೆ ಹೊತ್ತದಾದ್ರೆ ಎಲ್ಲ ಆದಂಗೆ ರೀ, ಪೂಜೆ ಮಾಡಿಬಿಡೋಣ್ರಿ. ಒಂದು ನಿಮಿಷ ನಿಂದ್ರಾಕಾಗತ್ತಿಲ್ಲ, ಅಷ್ಟು ಸೆಕೆ ಆಗತೈತ್ರಿ. ಅಲ್ಲಿ ಅಡುಗೆ ಮನೆ ಕಿಟಕಿನೂ ಇಲ್ಲ ಅಲ್ರಿ. ಫ್ಯಾನ್ ಹಾಕೊಳ್ರಿ ಅಂದ್ರು ಬ್ಯಾಡ ಅಂದರು. ಒಲೆ ಆರೋಗ್ಯತೆ ಇನ್ನೇನು ಆತವ ಅಂದರು. ನಾನು ಈಗ ನುಗ್ಗೆಕಾಯಿ ಸಾರು ಒಗ್ಗರಣೆ ಕೊಟ್ಟು ಹೊರಗೆ ಬಂದಿರಿ ಈ ಕಡೆ. ಅತ್ತೆಯವ್ರು ಕೇಳಿದ್ರೆ ನಿಮ್ಗೆ ರಾಜು ಎಲ್ಲಿದ್ದಾನಂತ, ನಾನು ಹೊರಗೆ ತೋರಣ ಕಟ್ಟತ್ತಾರೇನೋ ಕರಿತೀನಿ ತಡ್ರಿ ಅಂತ ಬಂದಿರಿ ಈ ಕಡೆಗೆ. ಜಲ್ದಿ ಹೋಗ್ರಿ, ಪಾಪ ಏನಾದರೂ ಒಂದು ಸ್ವಲ್ಪ ಶಾವ್ಗೆ ಹೊತ್ತಾಕ, ಇಲ್ಲ ಅಂತಂದ್ರೆ ಅಲ್ಲಿ ಏನಾದರೂ ಹೆಲ್ಪ್ ಮಾಡೋಗ್ರಿ. ಹಂಗೆ ಹೋಗ್ಬೇಕಾದ್ರೆ ನನ್ನ ರಂಗೋಲಿ ಹೆಂಗಾಗಿದೆ ಅಂತ ಹೇಳೋಗ್ರಿ. ಹೋಗ್ತೀನಿರು. ಈಗ ನಾನು ಎಲ್ಲಿ ಮನ್ಯಾಗಿದ್ದೀನಿ, ಬೇವಿನ ಸೊಪ್ಪು ಮಾವಿನೆಲ್ಲ ತರಕಲ್ಲಿ ತೋಟದ ಕಡೆ ಹೋದೆವು, ಆ ಕಡೆಗೆ ಹೋಗ್ಬಿಟ್ನಿ. ಇಲ್ಲಿ ಮನ್ಯಾಗ ಇರೋಕ್ಕಾಗಲಿಲ್ಲ. ಈಗ ಬಂದಾಗಿಂದ ಈ ತೋರಣ ಕಟ್ಟೋದು ಮತ್ತದೆಲ್ಲ ಪೋನ್ಸ್ಕೊಳ್ಳೋದು ಅದ ಆಗ್ಬಿಡ್ತೆ. ಈಗ ಹೋಗ್ತೀನಿ ತಡಿ, ಹೋಗಿ ಹೆಲ್ಪ್ ಮಾಡ್ತೀನಿ ಅಮ್ಮಂಗೆ. ಸೂಪರ್ ಐತೆ ರಂಗೋಲಿ. ಹಿಟ್ಟಿಂದ ಯಾಕೆ ಹಾಕಿಲ್ಲ? ಕಲರಿಂದ ಹಾಕ್ತಿದ್ದೆಲ್ಲ ಅದು ಹಾಕಿಲ್ಲ? ಹಾಕ್ತಿದ್ನಿ ರೀ, ಅದು ದೊಡ್ಡ ರಂಗೋಲಿ ಹಾಕೋದಲ್ರಿ, ಮತ್ತು ಕಲರ್ ಆಗೋದಿಲ್ಲ ಅಂತ ಇದು ಹಾಕಿದ್ನಿ. ಹೆಂಗೋ ಹೂವಾನು ಇದ್ವಲ್ರಿ ಉಳ್ದಿರೋವು, ಮತ್ತು ವೇಸ್ಟ್ ಆಗ್ತಾವು, ಅದಕ್ಕೆ ರಂಗೋಲಿ ಹಾಕಿದ್ನಿ. ಹೆಂಗೈತ್ರಿ ರಂಗೋಲಿ? ನಿನ್ನಷ್ಟೇ ಮುದ್ದಾಗೈತೆ. ಆಯ್ತಾಯ್ತು, ಬರ್ಲ ನಾನು? ಥ್ಯಾಂಕ್ಸ್ ರೀ. ಆಯ್ತಾಯ್ತು, ಒಳಗೆ ಹೋಗಿ ನೀವು ಹೆಲ್ಪ್ ಮಾಡೋಗ್ರಿ. ಇನ್ನೇನು ಆತ ರಂಗೋಲಿ ಹಾಕೋದು ನಾನು ಬರ್ತೀನಿ ರೀ. ಆತ್ ಬಾಬಾ. ಸೀರೆ ಯಾವಾಗ ಉಟ್ಕೋತಿ? ನೋಡ್ತೀನಿ ರೀ, ಆದರೆ ಉಟ್ಕೋತೀನಿ. ಟೈಮ್ ನನಗೆ ಬಾರ್ಡರ್ ಸೀರೆ ಹಾಕೊಂಡು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ರೀ. ಅತ್ತೆಯವರು ಅಂದರು ಸ್ನಾನ ಮಾಡಿ ಅದೇ ಉಟ್ಕೋಬೇಕೇನಿಲ್ಲ, ಇದನ್ನೇ ಯಾಕೆ ಉಟ್ಕೊಂಡಿದ್ದೆ ಅಂತ. ನಾನು ಮತ್ತು ರಂಗೋಲಿ ಹಾಕೋದು ಸ್ವಲ್ಪ ಪಾತ್ರೆ ಇದು ಅವೆಲ್ಲ ತೊಳೆಯೋಕೆ ಆಗೋದಿಲ್ಲ, ಮತ್ತು ಅತ್ತೆಯವರ ತೊಳಿತಾರೆ. ಅದಕ್ಕೆ ಸಿಂಪಲ್ ಆಗಿರೋದ ಉಟ್ಕೊಂಡೀನಿ ರೀ. ಇದೇ ಇರಲಿ ಅಲ್ಲ, ಏನಾಕೈತೆ? ನೋಡ್, ನಿನ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ಉಟ್ಕೋ. ಆಯ್ತಾಯ್ತು, ಬರ್ಲ ನಾನು? ಆಯ್ತು ಹೋಗ್ರಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಅಯ್ಯೋ, ಹೂವಿನ ತೋರಣ ಕೆಳಗಾತಿದ್ದು. ಇರ್ಲಿ, ನಾವೇನೋ ಬಗ್ಗ ಹೋಗಕ್ ಹಾಕೈತೆ. ಪುಟ್ಟಿ ಗುಂಡ ಅವ್ರ ಕೈಯಾಗ ಸಿಗದೆ ಇದ್ರೆ ಅಷ್ಟ ಸಾಕಿಲ್ಲ ಅಂದ್ರೆ ಗುಂಡ ಎಳ್ದು ಬಿಡ್ತಾನೆ. ಅಮ್ಮ. ಇವತ್ತು ಹಬ್ಬ ಮುಗಿಯೋವರೆಗೂ ಇದ ಹಾಡಾಡ್ತಿರ್ತಾರ ಅವ್ರು. ಗ್ಯಾರಂಟಿ ಇದಂತ್ರಿ, ಇವತ್ತು ಹಗಲೆಲ್ಲ ಅದ ಕೇಳೋದಾಗ್ತೈತೇನೋ ಹಬ್ಬ. ಏನು ಡಿಸೈನ್ ಮಾಡೋಣ ಮತ್ತೆ? ಇವು ಸೇವಂತಿಗೆ ಹೂವು ಸುತ್ತಲೂ ಇಡ್ಲಿ ಒಂದೊಂದು. ಬೇಡ, ಗಾಳಿ ಬಿಸಾತೈತೆ, ಹಾರೋಗ್ಬಿಡ್ತಾವ ಅವು. ಇದೊಂದು ಸ್ವಲ್ಪ ನೀರು ಹಾಕಿನಂತ ಅವು ಪಕ್ಕಳೆ ಇದಾವೆ, ಇಲ್ಲಾಂದ್ರೆ ಇಷ್ಟೊತ್ತು ಮತ್ತೆ ಹಾರ ಹೋಗ್ಬಿಡ್ತಿದ್ವು ಅವು. ಇರಲಿ, ಸಿಂಪಲ್ ಆಗೈತೆ. ಆದರೂ ಭಾಳ ಸಿಂಪಲ್ ಐತೇನೋ ಅನ್ಸತೈತೆ ಹಬ್ಬದ ದಿನ. ಇರಲಿ, ಈಗ ಮತ್ತೆ ಅತ್ತೆಯವ್ರು ಅವಸರ ಮಾಡ್ತಾರೆ ಪೂಜೆ ಮಾಡಕ್ಕಂತ. ಇವ್ರು ಪುಟ್ಟಿ ಗುಂಡವ್ರು ಇನ್ನೂ ಬಂದಿಲ್ಲಲ್ಲ. ಮಾವ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನೋ ಇವ್ರಿ. ಫೋನ್ ಆದ್ರೆ ಮಾಡಕ್ಕೆ ಹೇಳ್ತೀನಿ ತಡಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವಂತೆ ನಾವೀಗ ಮತ್ತೊಂದು ಯುಗಾದಿ ಸಂಭ್ರಮದಲ್ಲಿದ್ದೇವೆ. ಹೌದು ಸ್ನೇಹಿತರೆ, ಯುಗಾದಿ ಹಬ್ಬವು ಹಿಂದೂಗಳಿಗೆ ಅತ್ಯಂತ ವಿಶೇಷ ಹಬ್ಬಗಳಲ್ಲಿ ಒಂದಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬವು ಹೊಸ ವರ್ಷದ ಪ್ರಾರಂಭ, ಹೊಸ ಹೂವು, ಹೊಸ ಚಿಗುರು, ಹೊಸ ಸಂಭ್ರಮ. ನಿಮ್ಮೆಲ್ಲರ ಬಾಳಿನಲ್ಲೂ ಪ್ರಕೃತಿಯಂತೆ ಹೊಸ ಚೈತನ್ಯ ಮೂಡಲಿ. ಕಾಲ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಆಗಲಿ. ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಆ ಭಗವಂತ ಕರುಣಿಸಲೆಂದು ಆ ಭಗವಂತನ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಕನ್ನಡ ಕಾರ್ಟೂನ್ ಚಾನಲ್ನ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅಲ್ಲಮ್ಮ, ಶಾವ್ಗೆ ನಾನು ಬಂದು ಒತ್ತಿದ್ದಿಲ್ಲ. ಇರ್ಲಿ ತಗೋ, ಇನ್ನೇನು ಆಗ ಬಿಡ್ತು. ಮತ್ತೆ ಬಿಸೆ ಬಿಸೆ ಉಂಡೆನ ಒತ್ತಬೇಕವು. ನಿಮ್ಮ ಅಪ್ಪಾಜಿ ದಾರಿಗಾದ್ನಿ ಅದು ಎಲ್ಲ ಹುಡುಗರಿಗೆ ಕರ್ಕೊಂಡು ಅಂಗಡಿಗೆ ಹೋಗಿತ್ತಂತೆ. ಮತ್ತು ರಂಗೋಲಿ ಹಾಕ್ಬೇಕಾದ್ರೆ ಅಲ್ಲೆಲ್ಲ ಇದು ಮತ್ತೆ ಹಂಡ್ಲಿ ಮಾಡ್ತಾರಂತೆ, ನಾನೇ ಕಳ್ಸವ ಅಂತ ಹೇಳಿದ್ನಿ. ಆಮೇಲೆ ಕೇಳತ್ತೀನಿ, ಅದೇ ಅಂಗಡಿಗೆ ಹೋಗಿದಾರಲ್ರಿ ಅಂತಂದ್ಲು. ನೀನು ಕೇಳಿದ್ನಿ, ನೀನು ಮತ್ತೆ ಎಲ್ಲೋ ಅದು ಮಾವಿನೆಲ್ಲ ತರಕ್ಕೆ ಹೋಗಿದ್ದೆ, ಸೊಪ್ಪು ಬೇವಿನ ಸೊಪ್ಪು ಅದು, ಮತ್ತು ಎಲ್ಲಿ ದಾರಿ ಕಾಯೋದು ಬಿಡು, ಮತ್ತು ಪೂಜೆಗೆ ಗೊತ್ತಾಕಿದಂತೆ ನಾನೇ ಮಾಡಿದ್ನಿ. ನಾವೇನು ಪಾಯಸ ಅದು ಅಂದರೆ ಎಷ್ಟು ತಿಂತೀರಿ, ಒಂದು ಸ್ವಲ್ಪ ಹಿಟ್ಟು ಹಾಕಿದ್ನಿ ನಾನು.
ಹೌದಮ್ಮ, ಆದ್ರೂ ಹಿಂಗ್ ಬಿಸೇವ್ ಅವು ಉಂಡೆನ ಒತ್ಬೇಕಂತ ಹೇಳಿದಿದ್ರೆ ನಾನು ಅಪ್ಪಾಜಿಗೆ ಅವು ಬೇವಿನ ಸೊಪ್ಪು ಮತ್ತು ಮಾವಿನ ಎಲೆ ತರ ಕೇಳಿ ಇಲ್ಲ ಇರ್ತಿದ್ನಿ. ತಗೋ ಮತ್ ಇನ್ನೇನ್ ಆದ್ವಲ್ಲ ಇವು. ಆತಪ್ಪ ಎಲ್ಲ ಅಷ್ಟಿಗೆ ಉಂಡೆ ಉಳ್ಕೊಂಡಿತ್ತದು. ಆ ತಟ್ಟೆನ ಅಷ್ಟು ದಬ್ಬಾಕ್ ಬಿಡ ಅದ್ರ ಮೇಲೆ ಏನಾದ್ರು ಮುಚ್ಚಿ ಬರ್ತೀನಂತ ನಾನು. ಇದು ಕೊಬ್ಬರಿನೂ ತುರ್ದಾಗೈತೆ, ಆ ಪಾನ್ಕದ ಮ್ಯಾಗ ಒಂದು ತಟ್ಟೆ ಮುಚ್ಬೇಕು, ಸಾರಿನ ಮ್ಯಾಗ ಒಂದು ಮುಚ್ಚಿ ಬರ್ತೀನಿ. ಇದು ಗಂಗಾ ಸೀರೆ ಉಟ್ಕೊಂಡ್ಲಿ? ಇಲ್ಲಮ್ಮ, ರಂಗೋಲಿ ಹಾಕತ್ತಾಳವಳು. ಇನ್ನೂ ರಂಗೋಲಿನ ಹಾಕತ್ತಾಳಕ್ಕೆ? ಏನೋ ಹೂವಿನ ರಂಗೋಲಿ ಹಾಕ್ತೀನಿ ಅನ್ನತ್ತಿದ್ಲೆ. ಏನು ಹುಡುಗಿನ ಏನೋ ಅಪ್ಪಯ್ಯ, ಹಬ್ಬದ ದಿನಾನು ಚಂದಾಗಿ ಬಾರ್ಡರ್ ಸೀರೆ ಉಟ್ಕೊಳ್ಳೋದು ಬಿಟ್ಟು ಸಿಂಪಲ್ ಸೀರೆ ಉಟ್ಕೋತೀನಿ ಅಂತಾಳೆ. ನಾ ಬಿಡು ವಯಸ್ಸಾಗೈತೆ ನಡೀತೈತೆ, ಹರೇದು ಹುಡುಗಿಯರಾಗಿ ಚಂದಾಗಿ ರೆಡಿ ಆಗ್ಬೇಕು ಅಂತದ್ರಾಗ ಬೇಡ ಅಂತಾಳೆ. ನೋಡ್ತೀನಿ ತಡಿ. ಗಂಗಾ ಗಂಗಾ, ಹಾ ರೀ ಅತ್ತೆ. ರಂಗೋಲಿ ಹಾಕೋದಾತೆ? ಏನು ಮಾಡತ್ತಿ? ಹೊರಗಿಂದ ರಂಗೋಲಿ ಹಾಕೋದಾತ್ರಿ, ಇಲ್ಲಿ ದೇವರ ಫೋಟೋ ಮುಂದೆ ಹಾಕತ್ತೀನ್ರಿ. ಇದ್ರ ಇರ್ತೈತಿ, ಇಲ್ಲಿ ಯಾಕೆ ಹಾಕತಿ? ಆ ಹುಡುಗರು ಸುಮ್ಮನೆ ಇರೋದಿಲ್ಲ, ಏನಿಲ್ಲ. ಜಲ್ದಿ ರಂಗೋಲಿ ಹಾಕೋದಾದ್ರ ಬಾರ್ಡರಿನ ಸೀರೆ ಉಟ್ಕೋಗಿ ಹೇಳ್ತೀನಿ. ಈ ಸೆಕೆ ಒಳಗೆ ಬಾರ್ಡರಿನ ಸೀರೆ ಉಟ್ಕೊಳ್ಳೋದ? ಅಯ್ಯೋ, ಏನು ಹೇಳಿ. ಹ್ಞೂ ಆಯ್ತ್ರಿ ಅತ್ತೆ, ಇನ್ನೇನು ಆತ್ರಿ, ಉಟ್ಕೋತೀನಿ. ಆಯ್ತು, ಜಲ್ದಿ ಹೋಗ. ಹ್ಞೂ ಆಯ್ತ್ರಿ ಅತ್ತೆ. ಸಾಕು ತಗೋ, ಇಷ್ಟು ಕೊಬ್ಬರಿ ಮಸ್ತ್ ಆಕೈತೆ. ಇದ್ರ ಮ್ಯಾಗ ಅದು ಮುಚ್ಚಿಡ್ತೀನಿ ತಡಿಯವ, ಆಮ್ಯಾಗ ಮತ್ತು ಒಂದು ಮುಚ್ಚಿಟ್ಟು ಒಂದು ನೆನಪ ಇರೋದಿಲ್ಲ. ಸಾರೆಲ್ಲ ಆಗೈತಿದೆ, ನಾನು ಆವಾಗಲೇ ಮಾಡಿಟ್ಟಿರೋದೈತೆ. ನೋಡೋಣ, ಗಂಗಾ ಸೀರೆ ಉಟ್ಕೊಂಡ್ರೆ ಒಂದು ಸ್ವಲ್ಪ ನೀರಿಗೆ ಪರಿಗೆ ಹಿಡಿಯಾಕೆ ಹೋಗ್ತೀನಿ. ಅಪ್ಪಯ್ಯ ಆತದೆ? ಆಯ್ತಮ್ಮ, ಹಿತ್ತಲ್ ಕಡೆಗೆ ಒಯ್ದಿಡ್ಲಿ ಇದು. ಆಯ್ತು. ಹಿತ್ತಲ ಕಡೆಗೆ ಇಡೋ, ಇಟ್ಟೆ ನೀರು ಹಾಕಿ ಒಂದು ಚಂಬ, ಅದ್ರ ಮ್ಯಾಗ ಮತ್ತು ಒಣಗಿದ್ರ ತೊಳ್ಯಾಕೆ ಬರೋದಿಲ್ಲ ಎಲ್ಲ. ಮತ್ತು ಅದು ಅಕ್ಕಿ ಹಿಟ್ಟಿಂದ ಭಾಜಿಗೆ ಹಾಕೈತದ. ಆತದ, ಸರಿತೀನಿ ತಡಿಯಪ್ಪ, ಹೋಗಿ ಬಾ ಇಲ್ಲಿಂದ. ದಾಟಕ್ಕೆ ಆಗೋದಿಲ್ಲ ಇಲ್ಲಿಂದ, ತಡಿಯಪ್ಪ ಆ ಕಡೆ ಹೋಗ್ತೀನಿ. ಸಾವಕಾಶ ತಗೊಂಡೋಗಿ ತಡಿ. ನೋಡೋಣ, ಇವೆಲ್ಲ ಮುಚ್ಚಿಟ್ಟು ಗಂಗಾ ಏನೇನು ಮಾಡತ್ತಾಳೆ ನೋಡಿ ಬರ್ತೀನಿ. ತಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೇವ್ರಿ ಅಪ್ಪ. ಮತ್ತೇನ್ರಿ, ನಿಮ್ಮ ಮನ್ಯಾಗ ಯುಗಾದಿ ಹಬ್ಬ ಜೋರೇನ್ರಿ? ಏನೇನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ದೀರಿ? ನಮ್ಮ ಮನ್ಯಾಗ ನೋಡ್ರಿ, ಒತ್ತು ಶಾವಿಗೆ, ಪಾನಕ, ನುಗ್ಗೆಕಾಯಿ ಸಾರು, ಅನ್ನ, ಹಪ್ಪಳ, ಸಂಡಿಗೆ, ಬದನೆಕಾಯಿ ಪಲ್ಯ ಎಲ್ಲ ಥರದ ಐತ್ರಿ. ಕೋಸಂಬರಿ ಎಲ್ಲ ಮಾಡೀವಿ. ಅದೆಲ್ಲ ಆ ಕಡೆ ಸೈಡಿಗೆ ಇಟ್ಟಿರೋದೈತೆ, ಅದಕ್ಕೆ ಕಾಣಿಸತ್ತಿಲ್ಲ ನಿಮ್ಗೆ. ಬರ್ರಿ, ಇವತ್ತಿನ ವಿಡಿಯೋದೊಳಗೆ ಅಷ್ಟೇ ಸಿಂಪಲಾಗಿ ಮಾಡತ್ತೀನಿ ರೀ. ಯಾಕಂದ್ರೆ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಗಂಟ್ಲು ಹಿಡ್ಕೊಂಡಂಗೆ ಆಗೈತೆ ರೀ. ಮತ್ತು ನಾಳೆ ನನಗೆ ವಿಡಿಯೋ ಮಾಡೋಕೆ ಆಗ್ತೈತೆ ಇಲ್ಲ ಅಂತ ಇವತ್ತು ರಾತ್ರಿನ ಮಾಡ್ತಾ ಇದ್ದೀನಿ ನಾನು ಎಡಿಟಿಂಗ್. ಅದಕ್ಕೆ ಎಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಮ್ಮ ಗಿರ್ಜಕ್ಕ, ಗಂಗಾ, ಸಿದ್ದೇಗೌಡರು, ಪುಟ್ಟಿ, ಗುಂಡ ಮತ್ತು ರಾಜು ಎಲ್ಲರ ಕಡೆಯಿಂದನೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಖುಷಿ ಖುಷಿಯಾಗಿ ಹಬ್ಬ ಮಾಡ್ರಿ. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದ್ದಾವ್ರಿ. ನೋಡೋಣ್ರಿ, ವಿಡಿಯೋ ಒಂದೊಂದು ದಿನ ಹಾಕ್ಬೋದು, ಆಗದಿನ ಇರ್ಬೋದು. ಆದಷ್ಟು ಪ್ರಯತ್ನ ಅಂತೂ ಪಡ್ತೀನಿ ರೀ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಕಾಯಿ ಹೊಡೋದಾತ? ಎಲ್ಲ ಕಡೆ ನೀರು ಚಿಮ್ಸೋದೇ ಇಲ್ಲ? ಹ್ಞೂ ಅಮ್ಮ, ಚುಮ್ಸಿದ್ ನೀರು ಈಗ. ಅದೇ ಅಲ್ಲ, ಹಚ್ಚಿರೋ ಉದ್ದಿನ ಕಡ್ಡಿ ಇದಾವ ನೋಡಿ, ಆವಾಗಲೇ ಬೆಳಗಿಲ್ಲ ನೀನು ಕೈಯಾಗ ತಗೊಂಡು ಬೆಳಗ್ಗೆ ಚಲೋ ಹೊತ್ತಾಗಿ ಬಿಡ್ಕೋರಿ. ಪುಟ್ಟಿ, ಗುಂಡ, ನೀವು ಕೈ ಮುಗಿರಪ್ಪ. ಹ್ಞೂ ಆಯ್ತಜ್ಜಿ. ತಾಯಿ ಲಕ್ಷ್ಮೀ ಮಾತಾ ನನ್ನಮ್ಮ ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡು ತಾಯಿ. ವರ್ಷ ವರ್ಷ ಮಳೆ ಬೆಳೆ ಕೊಟ್ಟು ನಮ್ಮಂಥ ರೈತರ ಕೈ ಹಿಡಿತೀಯ. ಈ ವರ್ಷ ಮೊದಲು ಮಳೆ ಬಂದು ಎಲ್ಲರೂ ಖುಷಿ ಪಡೋ ಹೊತ್ನ್ಯಾಗ ಕೆಲವೊಂದು ಕಡೆ ಆನೆ ಕಲ್ಲು ಬಿದ್ದು ರೈತರಿಗೆ ಭಾಳ ನಷ್ಟ ಆಗೈತೆ. ಮುಂದಿನ ದಿನದಾಗ ಈ ಥರ ಆಗದೆ ಇರೋಂಗೆ ನೋಡ್ಕೋತಾಯಿ ನನ್ನಮ್ಮ. ಅಷ್ಟು ಬೇಡ್ಕೊಳ್ಳೋದು ನಿನ್ನ ಹತ್ರ. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಸಿಗಿಸ್ತೀನಿ ನೋಡಪ್ಪಯ್ಯ. ಆವಾಗಲೇ ಗುಂಡ ಬ್ಯಾಡ್ ಅಂದ್ರು, ಇನ್ನೂ ಪೂಜೆ ಆಗ್ಬೇಕು ತಡಿಯಪ್ಪಯ್ಯ ಅಂದ್ರು ಕೇಳಿಲ್ಲ. ಒಂದೆರಡು ಉದ್ದಿನ ಕಡ್ಡಿ ಹಚ್ಚಿ ಅಲ್ಲಿ ಸಿಕ್ಸಿದ ನೋಡಿ. ಅಪ್ಪ ಹೋಗೋಣ ಬಾನ. ಎಲ್ಲಿಗೆ ಹೋಗಿ ಅಪ್ಪಯ್ಯ? ಎಲ್ಲಿಗೆ ಹೋಗೋಣ ಅನ್ನತಾನ? ಈಗಿನ್ನ ಪೂಜೆ ಆಗೈತೆ, ಬೇವು ಬೆಲ್ಲ ತಗೊಂಡು ಊಟ ಅದು ಮಾಡ್ರಿ, ಆಮೇಲೆ ಹೋಗು ಅಂತ್ರಿ. ಅದಮ್ಮ, ಮುಂಜಾನೆ ಹಾಲು ತರಕ ನಾನು ಗುಂಡ ಹೋಗಿದ್ವಲ್ಲ, ಅವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ರಲ್ಲಿ. ಆಮೇಲೆ ಊಟ ಅದು ಮಾಡಿ ಬರ್ರಿ ಅರಳಿ ಕಟ್ಟೆ ಹತ್ರಕ್ಕಂತ ಹೇಳಿದಾರೆ. ಅದಕ್ಕೆ ಇವನಿಗೂ ಕರ್ಕೊಂಡು ಹೋಗ್ತೀನಂತ ಹೇಳಿದ್ನಿ ನಾನು. ಎಷ್ಟು ನೆನ್ಪಿಟ್ಕೊಂಡಿದ್ದಾನೆ ನೋಡೋಣ. ಹೌದೇನು? ಆತ ತಗೊಳ್ರಿ, ಆಮೇಲೆ ಹೋಗುವಂತ್ರಿ. ಮೊದಲು ಊಟ ಮಾಡ್ರಿ, ಹೊತ್ತಾಗೈತೆ. ಅದು ಬೇವು ಬೆಲ್ಲ ತಟ್ಟೆ ತಗೋಪಯ್ಯ, ಗಂಗಾ ಕಾಯಕ್ಕೆ ಕೊಡ್ರಿ. ಎಲ್ಲರೂ ಹೊಸ ಸ್ವಲ್ಪ ತಗೊಂಡು ತಿನ್ರಿ ನೀವು. ಅಜ್ಜಿ, ನಂಗೆ ಬೇವು ಬೇಡ, ಕೈ ಇರ್ತೈತೆ, ಅದು ಬೆಲ್ಲ ಅಂತ ತಿಂತೀನಿ ನಾನು. ಹೀಗೆ ಇವ್ನು ನೋಡಿ ಏನು ಹೇಳ್ಬೇಕು ಇವನಿಗೆ. ಆ ತಗೋಪಯ್ಯ, ಬೆಲ್ಲ ಅಷ್ಟ ತಿನ್ನಿನ. ಅದು ಇದ್ರ ಪುಡಿ ಮಾಡಿದೆ ನೋಡಿ, ಪುಟಾಣಿ ಕಾಳು ಪುಡಿ, ಅದಷ್ಟು ತಿನ್ನಿನ. ಆಯ್ತಜ್ಜಿ. ಅವನಿಗೆ ಗೊತ್ತಾ ಇಲ್ಲಪ್ಪಯ್ಯ, ಅದ್ರಾಗೂ ಬೇವು ಹಾಕಿದ್ದೇನಂತೆ, ತಿನ್ಲಿಗಪ್ಪಿರಿ. ಹೋದ ವರ್ಷ ಮತ್ತು ಅದು ಮಾವಿನಕಾಯಿ ಮತ್ತು ಬೆಲ್ಲ ಅದು ಹಾಕಿ ಮಾಡಿರೋದು, ಬೇವು ಹಂಗ ಬಿಟ್ಟು ಅದನ್ನಷ್ಟ ತಿಂದಿದ್ದ. ಅದಕ್ಕೆ ಈ ವರ್ಷ ಪುಟಾಣಿ ಕಾಳಿಂದ ಮಾಡಿದೀನಿ ಬೇವು ಬೆಲ್ಲ. ಅಪ್ಪಯ್ಯ ಆ ತಟ್ಟೆ ಕೊಡಿ. ಮಾವ ತಗೊಳ್ರಿ ಬೇವು ಬೆಲ್ಲ. ಹ್ಞೂ ಆತ್ ಕೊಡವ.
ಹರೇ ರಾಮಕೃಷ್ಣ ಪರಮಾತ್ಮ. ಸರಿಲಿ ಗಿರ್ಜಿ. ಈಗ ಬೇವು ಬೆಲ್ಲ ತಿಂದು ಓಡೋಗತ್ತಾರ ನೋಡಿ. ಮತ್ತೆ ಫೋನ್ ಹಚ್ ಕರಿಬೇಕು ಊಟ ಮಾಡಕ್ ಬರ್ರಿ ಅಂತ 15 ಸತಿ. ಇಲ್ಲ ಇರ್ರಿ ಹೊರಗೆ. ಮತ್ತು ನಾವು ಮುಂಜಾನೆ ಪುರುಸತ್ ಇಲ್ದ ಕೆಲಸ ಮಾಡತ್ತೀವಿ, ನಮಗೂ ರೆಸ್ಟ್ ಬೇಡ. ಒಂದು ಸ್ವಲ್ಪ ಒಂದೊಂದೇ ಸಲ ಊಟ ಮಾಡಕ್ ಬಂದ್ರೆ ಮತ್ತೆ ಪಾತ್ರೆ ಯಾವಾಗ ತೊಳಿತೀರಿ? ಅವು ಎಲ್ಲರೂ ಒಂದೇ ಸಲ ಕುಂತು ಊಟ ಮಾಡಿದ್ರೆ ನಮಗೂ ಚಲೋ ಆಕೈತೆ ಪಾತ್ರೆ ಉಷ್ಟು ತೊಳ್ಕೊಂಡು ಬರಕ್ಕೆ. ಎಲ್ಲೂ ಹೋಗ್ಬೇಡ್ರಿ, ಹೊರಗೆ ಕುಂದರಿ ಅಲ್ಲಿ. ಸರಿಲೇಪ್ಪ, ಎಲ್ಲೂ ಹೋಗೋದಿಲ್ಲ ನಾನು, ಸೆಕೆ ಆಗತೈತಿಲ್ಲ, ಅದಕ್ಕೆ ಇಲ್ಲಿ ಹೊರಗೆ ಗಾಳಿಗೆ ಹೋಗಿನ್. ಸರಿ ಅದೆಲ್ಲಿ ಇರ್ತೈತೆ ನೋಡುವಂತ ತಡಿ, ಈಗ ಹೊರಗೂ ಇರೋದಿಲ್ಲ. ಕೊಡವ ಇಲ್ಲಿ. ಪುಟ್ಟಿ ಗುಂಡ ತಗೊಳ್ರಪ್ಪ. ನಿಮ್ಗೆ ಹೊಸ ಸ್ವಲ್ಪ ಕೈಯಾಗಿಲ್ಲ ಅಂದ್ರೆ ನಾನೇ ತಿನ್ನಿಸ್ತೀನಿ ರೀ. ಮತ್ತೆ ಎಲ್ಲಿ ಕೈಯೆಲ್ಲ ಇದು ಮಾಡ್ಕೋತೀರಿ. ಮಾಡ್ರಿ ಇಲ್ಲಿ. ಇನ್ನೂ ಸ್ವಲ್ಪ ಕೊಡಜ್ಜಿ. ಇನ್ನೂ ಸ್ವಲ್ಪ ಬೇಕು. ಆತಗೋ. ಇನ್ನೇನು ಎಲ್ಲರೂ ತಗೊಂಡಾದ್ಮೇಲೆ ಬಟ್ಲ ನೀನು ಹಿಡ್ಕೊಂಡು ಕುತ್ಕೊಂಡ್ಬಿಡ. ಅಪ್ಪಯ್ಯ ಬಾ, ನೀನು ಮುಂದೆ ಬಂದೆ ಬೇವು ಬೆಲ್ಲ ಕೊಡು, ನಿನ್ನ ಹೆಂಡತಿಗೂ ಕೊಡು, ನೀನು ತಿನ್ರಿ. ಪುಟ್ಟಿ ಗುಂಡ ಬರ್ರಿ, ನಾನು ಒಳಗೆ ಹೋಗಿ ತಟ್ಟೆ ಮಾಡ್ತೀನಿ, ಊಟ ಮಾಡೋಣ ನಡ್ರಿ. ಆಯ್ತಜ್ಜಿ. ಪುಟ್ಟಿ ಬಾ ಹೋಗನ್. ಮೇಡಮ್ ಅವರೇ, ನಮಗೂ ಸ್ವಲ್ಪ ಬೇವು ಬೆಲ್ಲ ಕೊಡ್ತೀರಾ? ಕೊಡೋದಿಲ್ರಿ. ಹೌದಾ? ಯಾಕಂತ ಕೇಳ್ಬೋದಾ? ಅದೆಲ್ಲ ಇರ್ಲಿ. ಈಗ ನಿಮ್ಗೆ ಬೇವು ಬೇಕಾ ಬೆಲ್ಲ ಬೇಕಾ? ಓಹೋ, ಈಗ ಅರ್ಥ ಆಯ್ತು ನನಗೆ ನೀವು ಯಾವ ತರ ಕೇಳ್ತಿದ್ದೀರಿ ಅಂತ. ನನಗೆ ಎರಡು ಕೊಡ್ರಿ. ಸಿಹಿ ಕಹಿ ಕಷ್ಟ ಸುಖ ಎರಡು ಸಮನಾಗಿ ತಗೋತೀನಿ ನಾನು. ಹೌದಾ? ನಾನು ಅರ್ಥ ಆಕೇತ ಇಲ್ಲ ಅನ್ಕೊಂಡಿದ್ನಿ. ನೀವು ನನಗಿಂತ ಇಂಟೆಲಿಜೆಂಟ್ ಅದಿರ್ಬಿಡ್ರಿ. ನಿಮ್ಮಷ್ಟೇನಿಲ್ಲ ಬಿಡ್ರಿ ಮೇಡಮ್ ಅವರೇ. ಈಗ ಬೇವು ಬೆಲ್ಲ ಕೊಡ್ತೀರಾ? ಈಗ ಕೊಡ್ತೀನಿ ಅಪ್ಪ. ಅದಕ್ಕಿಂತ ಮೊದಲು ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಾತಾರ್ರಿ ಅಲ್ಲಿ. ಅವ್ರಿಗೆಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ನಾವು ಲಾಸ್ಟಿಗೆ ತಿನ್ನೋಣ. ಏನಂತೀರಿ? ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಷ್ಟ ಸುಖ ಏನೇ ಬರಲಿ, ಬದುಕಿನಲ್ಲಿ ಎರಡೂ ಸಮನಾಗಿ ಕಾಣಬೇಕು. ಬೇವಿಗೆ ಬೆಲ್ಲ ಸೇರಿಸಿ ಎಲ್ಲರೂ ಸವಿಯಬೇಕು. ನೋವುಗಳೆಂಬ ಎಲೆಯು ಉದುರಿ ನಗು ಎಂಬ ಚಿಗುರು ಎಲ್ಲರ ಬದುಕಿನಲ್ಲಿ ಮೂಡಲಿ. ಬೇವು ಬೆಲ್ಲ ತಗೊಂಡ್ರಿ? ಆಯ್ತ್ರಿ ಅಪ್ಪ. ಇವತ್ತಿನ ಈ ವಿಡಿಯೋನ ಇಲ್ಲಿಗ ಮುಗಿಸಾತೀವ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಖುಷಿಯಿಂದ ಹಬ್ಬನ ಆಚರಿಸ್ರಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ್ರಿ. ಬಾಯ್.